ನಮಸ್ತೆ ಸ್ನೇಹಿತರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಕರ್ನಾಟಕಸ್ ನಂಬರ್ 1 ಟೀಚರ್ ರಿಕ್ರೂಟ್ಮೆಂಟ್ ಕ್ಲಾಸಸ್ ಕೊಡುವಂತಹ ನಂಬರ್ 1 ಚಾನಲ್ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ ಚಾನಲ್. ಕಳೆದ 3 ವರ್ಷಗಳಿಂದನೂ ಕೂಡ ನಾವು ಸತತವಾಗಿ ತರಗತಿಗಳನ್ನು ನೀಡ್ತಾ ಬಂದಿದ್ದೀವಿ ಸ್ನೇಹಿತರೆ. ಈ ದಿನ ನಾವು ತಮ್ಮೊಂದಿಗೆ ಪ್ರೆಸೆಂಟ್ ಮಾಡ್ತಿರುವಂಥ ಲೆಸನ್ ಯಾವುದಪ್ಪ ಅಂತಂದರೆ ಬಹಳ ಪ್ರಮುಖವಾದಂತಹ ಲೆಸನ್. ಇದ್ರ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸ್ನೇಹಿತರೆ. ಅದ್ಯಾವುದು ಅಂದರೆ ಕೋಲ್ಬರ್ಗರ ನೈತಿಕ ವಿಕಾಸದ ಹಂತಗಳು, ಕೋಲ್ಬರ್ಗ್ಸ್ ಸ್ಟೇಜಸ್ ಆಫ್ ಮಾರಲ್ ಡೆವಲಪ್ಮೆಂಟ್ ಅಂತ. ಈ ಲೆಸನ್ಸ್ ಬಗ್ಗೆ ನಾನು ನಿಮಗೆ ಕಂಪ್ಲೀಟ್ ಮಾಹಿತಿ ನೀಡಲಿದ್ದೇನೆ. ನಿನ್ನೆ ತರಗತಿಯಲ್ಲಿ ಚಾಯ್ ಮೇಡಮ್ ಅವರು ನಿಮಗೆ ಜೀನ್ ಪಿಯಾಜಿ ಅವರ ಏನು ಸಿದ್ಧಾಂತ ಇದೆಯಲ್ಲ, ಅದರ ಸಿದ್ಧಾಂತದ ಬಗ್ಗೆ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಪೇಡ್ ಕ್ಲಾಸಲ್ಲಿ ನೀಡಿದ್ದಾರೆ. ಈಗ ಅದರ ಮುಂದುವರೆದ ಭಾಗ ಕೋಲ್ಬರ್ಗ್ ಅವರ ನೈತಿಕ ವಿಕಾಸ ಸಿದ್ಧಾಂತದ ಬಗ್ಗೆ ನಾನು ನೀಡ್ತೀನಿ. ಹಾಗೆಯೇ ನಮ್ಮ ವಾಟ್ಸಪ್ ಗ್ರೂಪು ಏನಿದೆ, ಆ ಪೇಡ್ ಗ್ರೂಪಿಗೆ ಜಾಯ್ನ್ ಆಗಬೇಕಾದ್ರೆ 8217670405ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಒಂದು ವಾಟ್ಸಪ್ ಮೆಸೇಜನ್ನು ಡ್ರಾಪ್ ಮಾಡಿ ಸ್ನೇಹಿತರೆ. ಆ ಮೂಲಕ ನಮ್ಮ ತರಗತಿಗಳನ್ನು ತಾವು ಜಾಯ್ನ್ ಮಾಡ್ಬೋದು. ಹಾಗಾದರೆ ಈ ಕೋಲ್ಬರ್ಗ್ ಅವರ ನೈತಿಕ ವಿಕಾಸ ಸಿದ್ಧಾಂತ ಏನಿದೆ ಅದರ ಬಗ್ಗೆ ಕೆಲವೊಂದು ಬಹಳ ಪ್ರಮುಖವಾದಂಥ ಮಾಹಿತಿಯನ್ನು ನೀಡುತ್ತೇನೆ. ಈ ಕೋಲ್ಬರ್ಗ್ ಅವರು ಅಮೆರಿಕದ ಮನೋವಿಜ್ಞಾನಿ. ಹಾಗೆಯೇ ಇವರ ಸಿದ್ಧಾಂತ ಏನಿದೆ, ಆ ಸಿದ್ಧಾಂತ ಏನಿದೆ ನೈತಿಕ ಚಿಂತನೆಯ ಮೇಲೆ ಆಧಾರಿತವಾಗಿದೆ. ಅಂದರೆ ಒಬ್ಬ ಮನುಷ್ಯ ಹೇಗೆ ನೈತಿಕವಾಗಿ, ಒಬ್ಬ ಮನುಷ್ಯನಲ್ಲಿ ನೈತಿಕ ಚಿಂತನೆ ಹೇಗೆ ಒಡಮೂಡಿ ಬರುತ್ತೆ, ಯಾವ ಹಂತದಲ್ಲಿ ಅದು ಬೆಳೆಯುತ್ತೆ, ಯಾವ್ಯಾವ ಹಂತದಲ್ಲಿ ಅದು ಮುಖ್ಯವಾಗಿ ಯಾವ್ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದ್ರ ಮೇಲೆ ನಿಮಗೆ ಪ್ರಶ್ನೆಗಳು ಇರುತ್ತೆ. ಹೌದ್ರಾ? ಹಾಗಾದರೆ ನಿಮ್ಮ ಪ್ರಶ್ನೆ ನಿಮಗೆ ಎಕ್ಸಾಮಲ್ಲಿ ಕೇಳಬಹುದಾದಂಥ ಬಹಳ ಪ್ರಮುಖವಾದಂಥ ಪ್ರಶ್ನೆ ಹೀಗಿದೆ: ನೈತಿಕ ವಿಕಾಸ ಅದ ಸಿದ್ಧಾಂತ ಏನಿದೆ ಅದರ ಪ್ರಕಾರ ನೈತಿಕ ವಿಕಾಸ ವ್ಯಕ್ತಿಯಲ್ಲಿ ಯಾವ ಕಾಲಘಟ್ಟದಲ್ಲಿ ಆರಂಭವಾಗುತ್ತೆ ಅನ್ನೋಂಥ ಪ್ರಶ್ನೆ. ಅಂದರೆ ಯಾವ ಹಂತದಲ್ಲಿ ಮೂಡುತ್ತೆ ಅಂದರೆ ಪೂರ್ವ ಬಾಲ್ಯದಲ್ಲಿ ಇದು ಆರಂಭವಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ, ಪೂರ್ವ ಬಾಲ್ಯದಲ್ಲಿ. ಎಕ್ಸಾಮಲ್ಲಿ ಇದರ ಮೇಲೆ ನಿಮಗೆ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಹಾಗೆಯೇ ಇದಕ್ಕೆ ಒಂದು ಹೆಸರು ಕೂಡ ಇದೆ, ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂತ ಸ್ನೇಹಿತರೆ. ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂತ ಇದರ ಒಂದು ಉಪನಾಮ ಅಂತ ನಾವು ಹೇಳ್ಬೋದು. ಹಾಗಾದರೆ ಕೋಲ್ಬರ್ಗ್ ಅವರು ಬರೆದಂತಹ ಕೆಲವೊಂದು ಪುಸ್ತಕಗಳನ್ನು ನಾನು ನಿಮಗೆ ಹೇಳ್ತೇನೆ. ಯಾಕೆ ಈ ಪುಸ್ತಕಗಳ ಹೆಸರು ಅಂತ ನಿಮ್ಮ ಎಕ್ಸಾಮಲ್ಲಿ ಇದ್ರ ಮೇಲೆ ಕೂಡ ಈ ಪುಸ್ತಕ ಬರೆದವರು ಯಾರು ಅಂತ ಕೇಳಿದಾಗ ಯು ಶುಡ್ ಬಿ ಏಬಲ್ ಟು ಆನ್ಸರ್ ಇಟ್ ಪ್ರಾಪರ್ಲಿ. ಇವರು ಪುಸ್ತಕಗಳು ದ ಬುಕ್ಸ್ ವಿಚ್ ವರ್ ರಿಟನ್ ಬೈ ಕೋಲ್ಬರ್ಗ್. ಅದರಲ್ಲಿ ಫಸ್ಟ್ ಫಾರ್ಮೋಸ್ಟ್ ಯಾವುದು ಅಂದರೆ ಎಸ್ಸೇಸ್ ಆನ್ ಮಾರಲ್ ಡೆವಲಪ್ಮೆಂಟ್ ಅಂತ ಫಸ್ಟ್ ಬುಕ್. ಹಾಗೆ ಸೆಕೆಂಡ್ ಬುಕ್ ಹೇಳ್ತೀನಿ, ಫಿಲಾಸಫಿ ಆಫ್ ಮಾರಲ್ ಡೆವಲಪ್ಮೆಂಟ್. ಹಾಗೆಯೇ ಥರ್ಡ್ ಬುಕ್ ಸೈಕಾಲಜಿ ಆಫ್ ಮಾರಲ್ ಡೆವಲಪ್ಮೆಂಟ್. ಹಾಗೆಯೇ ಫೋರ್ತ್ ಬುಕ್ ಏನಿದೆ ಇಂಪಾರ್ಟೆಂಟ್ ಬುಕ್, ಮೀನಿಂಗ್ ಆ್ಯಂಡ್ ಮೆಜರ್ಮೆಂಟ್ ಆಫ್ ಮಾರಲ್ ಡೆವಲಪ್ಮೆಂಟ್. ಈ ಮಾರಲ್ ಡೆವಲಪ್ಮೆಂಟ್ ಅಂತ ಬಂದ ತಕ್ಷಣ ನೀವೇನು ಮಾಡ್ಬೋದು ಸ್ನೇಹಿತರೆ ಅಂದರೆ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಅನ್ಕೋಬೇಕು, ಇದು ಹಾಗೇ ಇದೆ ಅಂತ. ಹಾಗಾದರೆ ಈಗ ಇದ್ರ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೀನಿ. ನೋಡಿ, ಜೀನ್ ಪಿಯಾಜಿ ಅವರು ಏನು ಸಿದ್ಧಾಂತವನ್ನು ಮಂಡಿಸಿದ್ದಾರೆ ಅದನ್ನು ನಿಮಗೆ ವಿಸ್ತೃತವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಇದರ ಪ್ರಕಾರ ಮಗುವಿಗೆ ನೈತಿಕತೆ ಅವನ ಸುತ್ತಮುತ್ತಲಿನ ವಾತಾವರಣದಿಂದ ಅನುಕರಣೆಯಿಂದ ಬರೋದಲ್ಲ. ಇಟ್ ಡಸಂಟ್ ಕಮ್ ಔಟ್ ಆಫ್ ಇಮಿಟೇಷನ್ನಿಂದ ಬರುವಂಥದ್ದಲ್ಲ ಇದು. ಬದಲಿಗೆ ಅವನಲ್ಲಿ ಒಂದು ಚಿಂತನೆ, ಆಲೋಚನೆ, ತಾರ್ಕಿಕ ಶಕ್ತಿ, ವಿಶ್ಲೇಷಣಾ ಮನೋಭಾವ ಕೂಡ ಬೆಳೆದು ಬರಬೇಕಾಗತ್ತೆ. ಅದು ಅವನ ಸುತ್ತಮುತ್ತಲ ಪರಿಸರದಿಂದ ಅವನು ಇಮಿಟೇಟ್ ಮಾಡಿ ಕಲಿಯೋದಲ್ಲ ನೈತಿಕ ಚಿಂತನೆ. ಅದು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಮೂಲಗಳಿಂದ ಅದು ತನ್ನ ಸ್ವರೂಪವನ್ನು ಬದಲಾಯಿಸ್ತಾ ಹೋಗುತ್ತೆ. ಕೋಲ್ಬರ್ಗ್ ಅವರ ಪ್ರಕಾರ ಮಕ್ಕಳ ಜ್ಞಾನಾತ್ಮಕ ವಿಕಾಸದಲ್ಲಿ ವಿವಿಧ ಹಂತಗಳನ್ನು ಕ್ರಮಿಸಬೇಕಾಗುತ್ತೆ ಆ ಮಗು. ಆಗ ಏನಾಗುತ್ತೆ, ಒಂದು ಹಂತವನ್ನು ಅವರು ತಲುಪ್ತಾನೆ ಸ್ನೇಹಿತರೆ. ಹಾಗಾದರೆ ಇದು ಯಾವಾಗ ಏನಾಗುತ್ತೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ನೋಡಿ, ಪೂರ್ವ ಬಾಲ್ಯ, ಇದು ಪೂರ್ವ ಬಾಲ್ಯದಲ್ಲಿ ಆರಂಭವಾಗುತ್ತೆ. ಈಗಾಗಲೇ ನೈತಿಕ ವಿಕಾಸ ಹೇಳ್ದಂಗೆ ಇದು 6 ಹಂತಗಳನ್ನು ಕ್ರಮಿಸಬೇಕಾಗತ್ತೆ. 3 ಮುಖ್ಯ ಘಟ್ಟಗಳಲ್ಲಿರುತ್ತೆ. ಆ 3 ಮುಖ್ಯ ಘಟ್ಟಗಳಲ್ಲಿ 6 ಹಂತಗಳನ್ನು ಈ ಮಗು ಕ್ರಮಿಸಿ ಒಂದು ಪೂರ್ಣವಾದಂತಹ ನೈತಿಕ ವಿಕಾಸವನ್ನು ಹೊಂದಬೇಕಾಗತ್ತೆ. ಕೆಲವೊಮ್ಮೆ ಈ 6 ಹಂತಗಳಲ್ಲಿ ಭಾಳಷ್ಟು ವ್ಯಕ್ತಿಗಳು ಏನು ಮಾಡ್ತಾರೆ, 4 ಹಂತವನ್ನು ತಲುಪಲು ಮಾತ್ರ ಸಾಧ್ಯ ಆಗುತ್ತಾರೆ. ಕೊನೆಯ 2 ಹಂತಗಳನ್ನು ತಲುಪಲಿಕ್ಕೆ ಅವರಿಗೆ ಅಸಾಧ್ಯ ಆಗುತ್ತೆ. ಹಾಗಾಗಿ ಅವರಲ್ಲಿ ನೈತಿಕ ವಿಕಾಸ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಬೆಳೆಯಲಾರದೆ ನಿಂತು ಹೋಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಅವರಿಂದ ನಾವು ಹೆಚ್ಚಿನ ನಿರೀಕ್ಷೆಯನ್ನು ಮಾಡೋದಕ್ಕೆ ಆಗೋದೇ ಇಲ್ಲ. ಹಾಗೆಯೇ
ಮಗುವಿನ ಜ್ಞಾನಾತ್ಮಕ ಪ್ರಕ್ರಿಯೆ ಏನಾಗಿದೆ ಒಂದು ರೀತಿಯಲ್ಲಿ ಸಾಗಬೇಕಾಗತ್ತೆ. ಅವನು ಕೆಲವು ತೀರ್ಮಾನಗಳು ತೆಗೆದುಕೊಳ್ಬೇಕಾಗತ್ತೆ, ಕೆಲವು ವಿಶ್ಲೇಷಣೆಗಳನ್ನು ಮಾಡಬೇಕಾಗತ್ತೆ. ಈ ತೀರ್ಮಾನಗಳು ವಿಶ್ಲೇಷಣೆಗಳು ಅವನಲ್ಲಿ ನೈತಿಕ ವಿಕಾಸಕ್ಕೆ ದಾರಿಯನ್ನು ಮಾಡಿಕೊಡುತ್ತೆ. ಹಾಗಾದರೆ ಜ್ಞಾನಾತ್ಮಕ ವಿಕಾಸ ಹೊಂದಿದಂತೆ ಮಗು ನೈತಿಕವಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥ ವಿಮರ್ಶೆ ಮಾಡುವಂಥವನ್ನು ಅಲ್ಲಿ ಸಾಮರ್ಥ್ಯವನ್ನು ಆ ಮಗು ಬೆಳೆಸಬೇಕಾಗತ್ತೆ. ಹಾಗಾದರೆ ಇದರಲ್ಲಿ ಬಳಸುವಂಥ 3 ಘಟ್ಟಗಳು ಯಾವುವು, 3 ಹಂತಗಳು ಯಾವುವು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ಇಲ್ಲಿ 3 ಘಟ್ಟ 6 ಹಂತ, ನೆನಪಿಡಿ, 3 ಘಟ್ಟ 6 ಹಂತ. ಈ ಈ ಅವಧಿಯಲ್ಲಿ ಈ 3 ಘಟ್ಟ 6 ಹಂತಗಳಲ್ಲಿ ನೈತಿಕ ವಿಕಾಸ ಉಂಟಾಗುತ್ತೆ. ನೋಡಿ, ಒಂದು ಘಟ್ಟದಿಂದ ಮತ್ತೊಂದು ಘಟ್ಟಕ್ಕೆ ಹೋದಂತೆ ಮಗುವಿನ ವಯಸ್ಸು ಅಥವಾ ವ್ಯಕ್ತಿಯ ವಯಸ್ಸು ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಯಲ್ಲಿ ಅವನಲ್ಲಿ ನೈತಿಕತೆ, ಮಾರಲ್ ಡೆವಲಪ್ಮೆಂಟು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವ್ಯಕ್ತಿಯು ಘಟ್ಟದಿಂದ ಘಟ್ಟಕ್ಕೆ ಸಾಗಿದರೆ ನೈತಿಕ ವಿಮರ್ಶೆ, ನಿರ್ಣಯ ಏನಾಗುತ್ತೆ, ವಿಕಾಸ ಆಗುತ್ತೆ. ಆದ್ದರಿಂದಲೇ ನೈತಿಕ ವಿಕಾಸವನ್ನು ಕೋಲ್ಬರ್ಗ್ ಅವರು ನ್ಯಾಯ ನಿರ್ಣಯ ಶಕ್ತಿ ವಿಕಾಸ ಅಂತ ಕರೀತಾರೆ. ನ್ಯಾಯ ನಿರ್ಣಯ ಶಕ್ತಿ ವಿಕಾಸ ಅಂತಲೇ ಕರೀತಾರೆ. ಹಾಗಾದರೆ ಒಬ್ಬ ವ್ಯಕ್ತಿಯಲ್ಲಿ ನ್ಯಾಯ ನೀಡುವ ಶಕ್ತಿ ಹೆಚ್ಚಾಗುತ್ತೆ. ಅದು ಅವನ ಸಾಮಾಜಿಕ ಪರಿಸರದಿಂದ ಆಗುತ್ತಲ್ಲ, ಅಂದರೆ ಅವನ ಪೋಷಕರು, ಸ್ನೇಹಿತರು, ಅವನ ಸುತ್ತಲಿರುವಂಥ ನೆರೆಹೊರೆಯವರು, ಹಿರಿಯರಿಂದ ಬಂದಂಥದ್ದಲ್ಲ. ಬದಲಾಗಿ ಅವನ ಜ್ಞಾನಾತ್ಮಕ ಸಾಮರ್ಥ್ಯಗಳಿಂದ ಇದೇನಾಗುತ್ತೆ, ವಿಕಾಸ ಆಗುತ್ತೆ. ಅದರಿಂದ ಇದು ಜ್ಞಾನಾತ್ಮಕ ವಿಕಾಸ ಅಂತಲೇ ಕರೀತಾರೆ. ಹಾಗೆಯೇ ಇವರ ಹಂತಗಳ ಬಗ್ಗೆ ನಾನು ಹೇಳ್ತೀನಿ. ಕೋಲ್ಬರ್ಗ್ ಅವರ ನೈತಿಕ ವಿಕಾಸದ ಘಟ್ಟಗಳು, ಹಂತಗಳ ಬಗ್ಗೆ ನಾನು ವಿಚಾರ ಹೇಳ್ತಾ ಇದ್ದೆ. ಅದರಲ್ಲಿ ಫಸ್ಟು 3 ಮುಖ್ಯ ಸ್ಟೇಜ್ಗಳ ಬಗ್ಗೆ ನಾನು ನಿಮಗೆ ಮಾಹಿತಿನ ಹೇಳ್ತೀನಿ ಸ್ನೇಹಿತರೆ. 3 ಮುಖ್ಯ ಸ್ಟೇಜ್ಗಳ ಬಗ್ಗೆ ನಾನು ಮಾಹಿತಿ ಹೇಳುವಾಗ ಅವುಗಳ ಒಂದೊಂದೇ ನಾನು ನಿಮಗೆ ಹೇಳ್ತೀನಿ. ಅದರಲ್ಲಿ ಮೊದಲ ಹಂತ ಏನಿದೆ ಅಂತಂದರೆ ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಅಂತ. ಇದು 4ರಿಂದ 10 ವರ್ಷದ ಅವಧಿಯಲ್ಲಿ ಇರುತ್ತೆ. ಏನು 4ರಿಂದ 10 ವರ್ಷದ ಅವಧಿ ಅಂತಂದರೆ ಏನು ನೋಡಿ ಹೇಳ್ತೀನಿ. ಮಗು ಸಾಂಪ್ರದಾಯಿಕ ಪೂರ್ವ ನೈತಿಕತೆ ಹಂತ ಅಂದರೆ ಈ ಹಂತದಲ್ಲಿ ಮಗು ಅದೇನು ಮಾಡಿರೋಲ್ಲ ಅಂತಂದರೆ ಪೂರ್ಣ ಪ್ರಮಾಣದಲ್ಲಿ ಅದು ಒಂದು ಹಂತವನ್ನು ಮುಟ್ಟಿರೋದಿಲ್ಲ. ಇದನ್ನು ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ ಅಂತ ಕರೀತಾರೆ. ಇದ್ರದ್ದು 4ರಿಂದ 10 ವರ್ಷದ ಅವಧಿಯಲ್ಲಿ ಮಗು ಇರುತ್ತೆ. ಅಂದರೆ ಅವನ ನೈತಿಕತೆಯ ಮಟ್ಟವನ್ನು ತಲುಪುವ ಮೊದಲ ಹಂತ ಇದು 4ರಿಂದ 10 ವರ್ಷದಲ್ಲಿ. ಇದರಲ್ಲಿ ಲಕ್ಷಣಗಳು ಬೇರೆ ಇರುತ್ತೆ. ಎರಡನೇ ಸ್ಟೆಪ್ ಯಾವುದಂದರೆ ಸಾಂಪ್ರದಾಯಿಕ ನೈತಿಕತೆಯ ಹಂತ, ಅದರ ಪೀರಿಯಡ್ ಆಫ್ ಕನ್ವೆನ್ಷನಲ್ ಮೊರಾಲಿಟಿ ಅಂತ ಕರೀತಾರೆ. ಅಂದರೆ ಸಾಂಪ್ರದಾಯಿಕವಾಗಿ ನೈತಿಕತೆ ಹಂತವನ್ನು ತಲುಪುವ ಒಂದು ಹಂತ. ಇದು 10 ವರ್ಷದಿಂದ 13 ವರ್ಷ ಇರುತ್ತೆ. ಮೊದಲನೇದು 4ರಿಂದ 10 ವರ್ಷ ಇದ್ದರೆ, ಎರಡನೇದು 10ರಿಂದ 13 ವರ್ಷ ಇರುತ್ತೆ. ಮೂರನೇದು ಸ್ವಯಂ ಸ್ವೀಕೃತ ನೈತಿಕ ಹಂತ ಅಂತ ಇದೆ. ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಅಂತ ಇದು 13 ವರ್ಷಕ್ಕಿಂತ ಮೇಲ್ಪಟ್ಟಿದೆ. ಈಗ ನಾವು ಒಂದೊಂದೇ ಹಂತದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ನೀಡ್ತೀನಿ ಸ್ನೇಹಿತರೆ. ಈಗ ನೋಡಿ, ಮೊದಲನೇದು ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ, ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮಾರಾಲಿಟಿ ಅಂತ ಹೇಳ್ತಾರೆ. ಈ ಘಟ್ಟ ಏನಾಗುತ್ತೆ, ಪೂರ್ವ ಬಾಲ್ಯ ಅವಸ್ಥೆಯ ಅವಧಿಯಾದಂತಹ ಮಗುವಿನ 4ನೇ ವಯಸ್ಸಿನಲ್ಲಿ ಆರಂಭವಾಗುತ್ತೆ. 10 ವಯಸ್ಸು ತುಂಬುವವರೆಗೆ ಈ ಹಂತದಲ್ಲಿ ಮಗು ಇರುತ್ತೆ. ಅಲ್ಲಿ 10 ವರ್ಷ ಮಗು ವಯಸ್ಸು ದಾಟಿದರೆ, ಅಂದರೆ ಆ ಮಗು 4ನೇ ತರಗತಿಯಲ್ಲಿ ಇದ್ದಾಗ ಆ ಮಗುವಿನ ನೈತಿಕ ವಿಕಾಸ ಈ ಹಂತದಲ್ಲಿರುತ್ತೆ. ಈ ಹಂತದಲ್ಲಿ 2 ವಿಧಗಳಿದೆ. ಅಂದರೆ 2 ವಿಧಗಳಂತಂದರೆ ಈ ಘಟ್ಟ ಏನಿದೆ, ಈ ಘಟ್ಟದಲ್ಲಿ 2 ಹಂತಗಳಿದೆ. 1ನೇ ಹಂತ ಮತ್ತು 2ನೇ ಹಂತ. ಈ 1ನೇ ಹಂತದಲ್ಲಿ ಏನು ಮಾಡುತ್ತೆ, ಮಗು ನೈತಿಕತೆಯನ್ನು ಪಾಲಿಸುತ್ತೆ. ಯಾಕೆ ಅಂತಂದರೆ ಶಿಕ್ಷೆಯ ಭಯದಿಂದ ದೊಡ್ಡವರು, ಹಿರಿಯರು, ಶಿಕ್ಷಕರು ಆ ಮಗುವಿಗೆ ಕೊಡುವಂತಹ ಶಿಕ್ಷೆ, ಏಟಾಗಿರ್ಬೋದು ಅಥವಾ ಮಾನಸಿಕವಾಗಿ ಅವಕ್ಕೆ ಬೈಗುಳೋ ನಿಂದನೆ ಆಗಿರ್ಬೋದು, ಈ ರೀತಿ ಒಂದು ಶಿಕ್ಷೆಯ ಭಯದಿಂದ ಏನು ಮಾಡುತ್ತೆ, ಅದು ಒಂದು ಹಂತವನ್ನು ತಪ್ಪುತ್ತೆ. ಇದರಲ್ಲಿ ನಾನೇನು ತಪ್ಪು ಮಾಡಿದರೆ ನನಗೆ ದೊಡ್ಡವರು ಹೊಡಿತಾರೆ, ಹಿರಿಯರು ಬೈತಾರೆ, ಅವ್ರು ಹೇಳಿದ ಮಾತನ್ನ ಕೇಳಬೇಕು ಅಂತ ಆ ಶಿಕ್ಷೆಯ ಭಯದಿಂದ ಏನು ಮಾಡುತ್ತೆ, ನೈತಿಕತೆಯನ್ನು ಅದು ಫಾಲೋ ಮಾಡುತ್ತೆ. ಇದು ಶಿಕ್ಷೆಯ ಭಯದಿಂದ ಕಾಣುವಂಥ ಒಂದು ನೈತಿಕತೆ ಹಂತ. ಈಗ 2ನೇ ಹಂತ ನಾವು ನೋಡೋದಾದರೆ, ಇಲ್ಲಿ ಏನು ಮಾಡುತ್ತೆ, ಈ ಹಂತದಲ್ಲಿ ಮಗು ಅವನು ಸ್ವಯಂ ಆಸಕ್ತಿಯಿಂದ ಅವನು ಕಲೀಲಿಕ್ಕೆ ಶುರು ಮಾಡ್ತಾನೆ. ಹಾಗೆಯೇ ಬೇರೆಯವರ ವರ್ತನೆಯಲ್ಲಿ ಅವ್ರ ವರ್ತನೆ ಹೇಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಹೋಗುತ್ತೆ ಮಗು. ಅಂದರೆ ಆ ಮಗು, ಆ ಎದುರುಗಡೆ ಮನುಷ್ಯ
ಉತ್ತಮ ವಿಚಾರಧಾರೆಗಳನ್ನು ದಾರಿ ಎರೆದ್ರೆ ಮಗು ಕೂಡ ಅವಕ್ಕೆ ತಕ್ಕ ಹಾಗೆ ಪ್ರತಿಕ್ರಿಯೆ ನೀಡುತ್ತೆ. ಕೆಟ್ಟದನ್ನು ಹೇಳಿಕೊಟ್ರೆ ಕೆಟ್ಟದನ್ನು ಕಲಿಯುತ್ತೆ, ಅಥವಾ ಕೆಟ್ಟ ಸುತ್ತಲೂ ನಡೆದಾಗ ಅದಕ್ಕೆ ಅದೇ ರೀತಿ ಅದು ಏನು ಮಾಡುತ್ತೆ, ಪ್ರತಿಕ್ರಿಯೆಯನ್ನು ತೋರಿಸುತ್ತೆ. ಅಂದರೆ ಮೆಚ್ಚುಗೆಯನ್ನು ಪಡೆಯೋಕ್ಕೋಸ್ಕರ ಅದು ವಿಧೇಯವಾಗಿರುತ್ತೆ. ಪ್ರೈಸ್ ಒಂದು ಪುರಸ್ಕಾರ ಸಿಗ್ತಾ ಇದೆ, ಒಂದು ಹೊಗಳಿಕೆ ಸಿಗ್ತಾ ಇದೆ ಅಂದಾಗ ಏನು ಮಾಡುತ್ತೆ, ಅದಕ್ಕೆ ಒಳ್ಳೆಯ ವರ್ತನೆಯನ್ನು ತೋರಿಸುತ್ತೆ. ಅಂದರೆ ಪುರಸ್ಕಾರ ಮತ್ತು ಹೊಗಳಿಕೆಗಾಗಿ ಏನು ಮಾಡುತ್ತೆ, ನೈತಿಕತೆಯನ್ನು ಬಳಸಿಕೊಳ್ಳುತ್ತೆ. ಇದು ಎರಡನೇ ಪ್ರಮುಖ ಹಂತ. ಯಾವುದಕ್ಕೆ ಹೊಗಳ್ತಾರೆ, ಯಾವುದಕ್ಕೆ ಪುರಸ್ಕರಿಸ್ತಾರೆ ಅನ್ನೋದನ್ನು ಅದು ಯೋಚಿಸಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಹಾಗೆಯೇ ಉತ್ತಮ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುತ್ತೆ. ಆದರೆ ಈ ಮೌಲ್ಯಗಳು ಏನಿದೆಯಲ್ಲ, ಇದು ಪುರಸ್ಕಾರ ಮತ್ತು ಪ್ರೈಸಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರ. ಮಗುಗೆ ಹೊಗಳಿಕೆ ಸಿಕ್ಕಾಗ ಅದು ಚೆನ್ನಾಗಿ ಮಾಡುತ್ತೆ, ಹೊಗಳಿಕೆ ಸಿಕ್ಕಿಲ್ಲ ಅಂತಂದರೆ ಅದು ಮತ್ತು ನೈತಿಕ ವಿಕಾಸ ಆಗೋದೇ ಇಲ್ಲ. ಹಾಗಾಗಿ ಇದು ಭಾಳ ಪ್ರಮುಖವಾದ ಹಂತ. ಈಗ ಎರಡನೇ ಹಂತಕ್ಕೆ ಬರೋಣ, ಅಥವಾ ಎರಡನೇ ಘಟ್ಟಕ್ಕೆ ಬರೋಣ. ಈ ಎರಡನೇ ಘಟ್ಟದಲ್ಲೂ ಕೂಡ 3ನೇ ಹಂತ ಮತ್ತು 4ನೇ ಹಂತ ಇದೆ. ಘಟ್ಟ 2, ಇದರಲ್ಲಿ 2 ಬರುತ್ತೆ, ಮತ್ತೆರಡು ಬರುತ್ತೆ, 3 ಮತ್ತು 4. ನೋಡಿರಿ, ಈ ಮಗು ಈ ಯಾವ ಹಂತದಲ್ಲಿ ಇಲ್ಲಿ ಬರುತ್ತೆ ಅಂದರೆ 10ನೇ ವಯಸ್ಸಿನಲ್ಲಿ, 10 ರಿಂದ 13ನೇ ವಯೋಮಿತಿಯ ಮಗು ಸಮಾಜದೊಂದಿಗೆ ತನ್ನನ್ನು ತಾನು ಗುರುತಿಸ್ಕೊಳ್ಳುತ್ತೆ. ತಾನು ಸಮಾಜದಲ್ಲಿ ಗುರುತಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ. ನಾವು ಇವ್ರ ಮಗ, ನಾನು ಈ ತಂದೆಯ ಮಗ, ಈ ತಾಯಿಯ ಮಗ ಅನ್ನೋದನ್ನು, ಹಾಗೆಯೇ ತಾನು ಒಳ್ಳೆಯವನು ಕೆಟ್ಟವನು ಅಥವಾ ಸಮಾಜದಲ್ಲಿರುವಂಥ ಸಂಪ್ರದಾಯಗಳಿಗೆ ಮಿತಿಗಳಿಗೆ ತನ್ನನ್ನು ತಾನು ಒಳಪಡಿಸ್ಕೊಳ್ಳುತ್ತೆ. ಹಾಗಾಗಿ ಈ ಹಂತದಲ್ಲಿ ಸಾಂಪ್ರದಾಯಿಕ ನೈತಿಕತೆಯ ಹಂತ ಇದನ್ನು ಕರೀತಾರೆ. ಇದರಲ್ಲಿ 2 ಹಂತಗಳಿದೆ, 3ನೇ ಹಂತ ಮತ್ತು 4ನೇ ಹಂತ. ಈ 3ನೇ ಹಂತ ಮತ್ತು ಏನಿದೆ 3ನೇ ಹಂತದಲ್ಲಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೇನೆ ಸ್ನೇಹಿತರೆ. ನೋಡಿ, ಈ ಹಂತದಲ್ಲಿ ಬಾಲಕಿಯು ತನ್ನನ್ನು ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಅಂತ ಕರಿಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅಂದರೆ ಹುಡುಗಿ ಇತ್ತು ಅಂದರೆ ನನ್ನ ಎಲ್ಲರೂ ಒಳ್ಳೆಯರು ಅಂತ ಕರೀಲಿ ಅಂತ ಇಷ್ಟಪಡುತ್ತೆ. ಹುಡುಗ ಇತ್ತಂದರೆ ಗುಡ್ ಬಾಯ್ ಅಂತ ಕರೆಸ್ಕೋಬೇಕು, ಗುಡ್ ಗರ್ಲ್ ಅಂತ ಕರೆಸ್ಕೋಬೇಕು ಅನ್ನೋಂಥ ಒಂದು ಸತತ ಪ್ರಯತ್ನವನ್ನು ಮಾಡುತ್ತೆ. ಎಲ್ಲರೂ ಗುಡ್ ಅನ್ಬೇಕು ತನಗೆ ಅನ್ನೋವಂಥ ಪ್ರಯತ್ನವನ್ನು ಮಾಡುತ್ತೆ. ಈ ಹಂತದಲ್ಲಿ ಕೆಲವೊಂದು ನೈತಿಕ ಮೌಲ್ಯಗಳನ್ನು ತನ್ನದಾಗಿಸ್ಕೊಳ್ಳುತ್ತೆ. ಹಾಗೆ 4ನೇ ಹಂತ ಬರುತ್ತೆ. ಈ ಹಂತದಲ್ಲಿ ಸಮಾಜ ನನ್ನನ್ನು ಗುರುತಿಸಬೇಕು, ಸಮಾಜದಲ್ಲಿ ಒಳ್ಳೆಯವನಾಗಿ ಕಾಣಬೇಕು, ಸಮಾಜದಲ್ಲಿ ಯಾವ ಕಾರ್ಯ ಮಾಡಿದರೆ ಪುರಸ್ಕಾರ ಗೌರವ ಸಿಗುತ್ತೋ ಆ ಕೆಲಸನ ಮಗು ಮಾಡುತ್ತೆ ಅಲ್ವ ಸ್ನೇಹಿತರೆ. ಹಾಗೆಯೇ ಅಂಥ ನೈತಿಕ ವಿಚಾರಗಳನ್ನೇ ಅದೇನು ಮಾಡುತ್ತೆ, ಅಳವಡಿಸ್ಕೊಳ್ಳುತ್ತೆ. ಈ ಹಂತದಲ್ಲಿ ಮಕ್ಕಳ ನೈತಿಕ ತೀರ್ಮಾನ ಏನಾಗುತ್ತೆ, ಸಾಮಾಜಿಕ ವ್ಯವಸ್ಥೆಗೆ, ಕಾನೂನಿಗೆ, ನೀತಿಗೆ, ಕಟ್ಟಳೆಗಳಿಗೆ ಬದ್ಧವಾಗಿರುತ್ತೆ. ಹಾಗಾಗಿ ಇದನ್ನು ಸಾಂಪ್ರದಾಯಿಕ ಪದ್ಧತಿ, ಸಾಂಪ್ರದಾಯಿಕ ಹಂತ ಅಂತಲೇ ಕರೀತಾರೆ. ಸಮಾಜ ಒಪ್ಪುವ ರೀತಿಯಲ್ಲೇ ಸಾಮಾಜಿಕ ನಿಯಮಗಳನ್ನು ಅದು ಪಾಲಿಸುತ್ತೆ. ಸಮಾಜದಿಂದ ದೋಷಾರೋಪಣೆ ಒಳಗಾಗದಂತೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ಅದು ವಿಮರ್ಶೆ ಮಾಡುವಂಥ ಒಂದು ಪ್ರಯತ್ನ ಮಾಡುತ್ತೆ. ಈಗ ಕೊನೆಯ ಘಟ್ಟ ಸ್ವಯಂ ಸ್ವೀಕೃತಿಯ ಘಟ್ಟ ಅಂತಲೇ ಅದನ್ನು ಕರೀತಾರೆ. ಸ್ವಯಂ ಸ್ವೀಕೃತಿ ಘಟ್ಟದ ಬಗ್ಗೆ ನಾವು ಚರ್ಚೆನ ಮಾಡೋಣ. ನೋಡಿ, ಸ್ವಯಂ ಸ್ವೀಕೃತಿ ಘಟ್ಟದಲ್ಲಿ ಇದು ಮಗುವಿನ 13ನೇ ವಯಸ್ಸಿನಲ್ಲಿ ಆರಂಭ ಆಗುತ್ತೆ. ಇದನ್ನು ಪೀರಿಯಡ್ ಆಫ್ ಪೋಸ್ಟ್ ಕನ್ವೆನ್ಷನಲ್ ಮಾರಾಲಿಟಿ. ನೋಡಿ, ಈ 3 ಹಂತಗಳು ನೋಡಿದ್ವಿ. ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮಾರಾಲಿಟಿ, ಹಾಗೆ ಪೋಸ್ಟ್ ಕನ್ವೆನ್ಷನಲ್ ಮಾರಾಲಿಟಿ. ಇದು ಕೊನೆಯ ಹಂತ ಹೇಳ್ಬೋದು. ಕೊನೆಯ ಘಟ್ಟದಲ್ಲೂ ಕೂಡ ಏನಿದೆ, ಮತ್ತೆ 2 ಹಂತಗಳಿದೆ. ನೋಡೋಣ, ಅವುಗಳ ಬಗ್ಗೆ ನೋಡೋಣ. ಈ 5ನೇ ಹಂತಕ್ಕೆ ಬರೋಣ. ಈ ಹಂತದಲ್ಲಿ ವ್ಯಕ್ತಿ ಸಮಾಜದ ನಿಯಮಗಳಿಗೆ ಬದ್ಧವಾಗಿರೋದಿಲ್ಲ ಸ್ನೇಹಿತರೆ. ಅವನ ತೀರ್ಮಾನಗಳು ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಮೇಲೆ ಆಧಾರಿತವಾಗಿರುತ್ತೆ. ಮೊದಲನೇ ಘಟ್ಟ ಮತ್ತು 2ನೇ ಘಟ್ಟದಲ್ಲಿ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅನ್ನೋದು ಮಗುವಿನ ಒಂದು ಅವನ ಬುದ್ಧಿಯಲ್ಲಿ ಅದು ಅಡಕವಾಗಿರುತ್ತೆ. ಈಗೇನು ಮಾಡುತ್ತೆ, ತನ್ನ ಸ್ವಂತಿಕೆಯನ್ನು ಮೆರೆಯೋದಕ್ಕೆ ಶುರು ಮಾಡುತ್ತೆ. ತನ್ನ ಸ್ವಂತ ನಿರ್ಣಯಗಳ ಮೇಲೆ ಇದು ಕೆಟ್ಟದ್ದು ಇದು ಒಳ್ಳೆಯದು ಅಂತ ಹೇಳುತ್ತೆ. ಅದು ಯಾರ್ದು ಮಾತು ಕೇಳಲ್ಲ, ಅದು ಜಡ್ಜ್ ಮಾಡುತ್ತೆ. ಇದು ಒಳ್ಳೆಯದಪ್ಪ, ಇದು ಕೆಟ್ಟದು ಅಂತ ನಿರ್ಣಯ ತೆಗೆದುಕೊಳ್ಳುವಂತಹ, ತಾರ್ಕಿಕವಾಗಿ ಆಲೋಚನೆ ಮಾಡುವಂಥ ಶಕ್ತಿ ಅದಕ್ಕೆ ಬರುತ್ತೆ. ವ್ಯಕ್ತಿಯು ವಿಮರ್ಶಾತ್ಮಕವಾಗಿ ತಾರ್ಕಿಕವಾಗಿ ಆಲೋಚಿಸಲು ಆರಂಭಿಸ್ತಾನೆ. ಹಿರಿಯರಿಂದ ಮತ್ತು ದೊಡ್ಡವರಿಂದ ಅವರ ಏನು ಬೇಡಿಕೆಗಳು ಬರುತ್ತೆ ಅದಕ್ಕೆ ಧನಾತ್ಮಕವಾಗಿ ಅದು ಪಾಸಿಟಿವ್ ಇರುತ್ತೆ ಅಂತಲೇ ಹೇಳ್ಬೋದು. ಪಾಸಿಟಿವ್ ಆಗಿ ಅದು ರೆಸ್ಪಾಂಡ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಸಮಾಜದ ಕಲ್ಯಾಣಕ್ಕೆ ಅದೇನು ಮಾಡುತ್ತೆ ಸ್ನೇಹಿತರೆ, ಆದ್ಯತೆಯನ್ನು ನೀಡುತ್ತೆ. ಹಾಗೆ ಮಗುವಿನು ಏನು ಮಾಡುತ್ತೆ, ಮಾನವ ಹಕ್ಕುಗಳ ರಕ್ಷಿಸುವಂಥ ನೈತಿಕ ಮೌಲ್ಯವನ್ನು ಅದು ಹೊಂದುತ್ತೆ ಅಂತಲೇ ಹೇಳ್ಬೋದು.
ಈಗ 6ನೇ ಹಂತಕ್ಕೆ ಹೋಗೋಣ. ನಾವು 6ನೇ ಹಂತ ಹಾಗೆ ಕೊನೆಯ ಹಂತನೂ ಅಂತ ನಾವು ಹೇಳ್ಬೋದು. ನೋಡೋಣ, ಈ ಹಂತದಲ್ಲಿ ಏನಾಗುತ್ತೆ, ವ್ಯಕ್ತಿಯು ಸಾರ್ವತ್ರಿಕ ತತ್ವಗಳು ಆದಂತಹ ಸಮಾನತೆ, ಗೌರವ, ನ್ಯಾಯಪರ ತತ್ವಗಳಲ್ಲಿ ನಂಬಿಕೆ ಇರಿಸುತ್ತೆ. ಸಾರ್ವತ್ರಿಕ ತತ್ವಗಳು ಯಾವುದು? ಸಮಾನತೆ. ನಾನು ನನ್ನ ಹಾಗೆ ಇನ್ನೊಬ್ಬ ವ್ಯಕ್ತಿ, ಅವನಿಗೂ ಬದುಕು ಹಕ್ಕಿದೆ, ನನಗೂ ಬದುಕು ಹಕ್ಕಿದೆ, ನಾವು ಸಮಾನರು ಅನ್ನೋದನ್ನು ಯೋಚನೆ ಮಾಡುತ್ತೆ. ಹಾಗೆ ಗೌರವ ಅಂದರೆ ತನ್ನ ಆತ್ಮಗೌರವವನ್ನು ಕಾಪಾಡಿಕೊಂಡು ಎದುರುಗಡೆ ಇರೋ ವ್ಯಕ್ತಿಗೂ ಕೂಡ ಗೌರವವನ್ನು ಕೊಡೋದನ್ನು ಕಲಿಯುತ್ತೆ. ನ್ಯಾಯಪರವಾಗಿರಬೇಕು ಅನ್ನೋದನ್ನು ಅದು ನಂಬಿಕೆ ಇಟ್ಕೊಳ್ಳುತ್ತೆ. ಹಾಗೆ ತಮ್ಮ ಅಂತಹ ಪ್ರಜ್ಞೆಯಿಂದ ತಮ್ಮ ಭಾವನೆಗಳಿಗೆ ಅನುಗುಣವಾಗಿ ಏನು ಮಾಡುತ್ತೆ, ಜೀವನ ಸಾಗಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಬೇರೆಯವರ ಅಭಿಪ್ರಾಯಕ್ಕೆ ಹೆಚ್ಚು ಆದ್ಯತೆ ನೀಡೋದಿಲ್ಲ. ತಮ್ಮದೇ ಆದಂಥ ಭಾವನೆಗಳಿಗೆ, ಅಂದರೆ ತನ್ನ ಅಂತರಾಳ ಏನು ಹೇಳುತ್ತೋ ಅದಕ್ಕೆ ಅದು ಪ್ರತಿಸ್ಪಂದನೆಯನ್ನು ನೀಡುತ್ತೆ. ಈ ಮೂಲಕ ವ್ಯಕ್ತಿ ಏನು ಮಾಡ್ತಾನೆ, ಈ 6 ಹಂತಗಳನ್ನು ಕ್ರಮಿಸ್ತಾನೆ. ಕೆಲವೊಮ್ಮೆ ಏನಾಗುತ್ತೆ, ಈ 6 ಹಂತಗಳೇನಿದೆ, 3 ಘಟ್ಟಗಳು 6 ಹಂತಗಳನ್ನು ಕೆಲವರು ಕ್ರಮಿಸೋದೇ ಇಲ್ಲ. ಅವರು 5ನೇ ಮತ್ತು 6ನೇ ಹಂತವನ್ನು ಬಹುತೇಕ ಜನರು ಏನು ಮಾಡಲ್ಲ, ಅದನ್ನು ತಲುಪೋದೇ ಇಲ್ಲ. ಅಂದರೆ ಸ್ವಯಂ ಸ್ವೀಕೃತಿ ತತ್ವದ ಹಂತವನ್ನು ಭಾಳ ಜನ ತಲುಪೋದೇ ಇಲ್ಲ. ಅವ್ರು ಯಾವಾಗಲೂ ಇತರರು ಮಾಡೋಂಥ ಡಿಸಿಷನ್ಸ್ ಮೇಲೆ ತಮ್ಮ ಡಿಸಿಷನ್ಸನ್ನು ಮಾಡ್ತಾ ಹೋಗ್ತಾರೆ. ಅವರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಅವ್ರು ಅಸಮರ್ಥರಿರ್ತಾರೆ. ಹಾಗಾಗಿ ಅವ್ರು ಇಂಡಿಸಿಸಿವ್ ಆಗಿ ಬೆಳೀತಾರೆ ಸ್ನೇಹಿತರೆ. ಹಾಗೆ ಅವರಲ್ಲಿ ಈ ಸ್ವಯಂ ಸ್ವೀಕೃತಿಗೆ ಅವರಲ್ಲಿ ಅವಕಾಶ ಸಿಗೋದೇ ಇಲ್ಲ.